ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೆಗಾಶ್ರೀಸ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಹಳ್ಳಿ ಸ್ಟೈಲಲ್ಲಿ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಸಾಂಬಾರು ಮಾಡಿದರೆ ಒಂದು ಮುದ್ದೆ ತಿಂದವರು 2 ಮುದ್ದೆ ತಿನ್ನೋದಂತೂ ಗ್ಯಾರಂಟಿ, ಅಷ್ಟು ರುಚಿಯಾಗಿರುತ್ತೆ. ಸೊ ಬನ್ನಿ ಇವಾಗ ಈ ಅವರೆಕಾಳು ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಆಗೋಷ್ಟು ಅವರೆಕಾಳು ತಗೊಂಡಿದ್ದೀನಿ. ಈ ಅವರೆಕಾಳನ್ನ ಬಂದ್ಬಿಟ್ಟು ಫ್ರೆಶ್ ಆಗಿ ತೋಟದಲ್ಲಿ ಕಿತ್ಕೊ ಬಂದಿರುವಂತಹ ಜೊತೆಗೆ ಸೊಗಡಿರುವಂತಹ ಅವರೆಕಾಳು ತಗೊಂಡಿದ್ದೀನಿ. ಹಾಗೇನೆ ತಟ್ಟೆ ಸಮೇತ ತಗೊಂಡಿದ್ದೀನಿ. ಈ ರೀತಿ ಅವರೆಕಾಳು ಹುಳಿ ಸಾಂಬಾರು ಮಾಡೋದ್ರಿಂದ ತಟ್ಟೆ ಸಮೇತ ಇರಬೇಕು, ಹಾಗೇನೆ ಸೊಗಡಾಗಿರ್ಬೇಕು. ಆವಾಗ್ಲೇನೆ ಹುಳಿ ಸಾಂಬಾರ್ ಟೇಸ್ಟ್ ಅನ್ನೋದು ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನ ಬೇಯಿಸ್ಲಿಕ್ಕೆ ಅಂತಂದ್ಬಿಟ್ಟು ನಾನಿಲ್ಲಿ ಪಾತ್ರೆಗೆ 1.5 ಲೀಟರ್ ಆಗೋಷ್ಟು ನೀರು ತಗೊಂಡಿದ್ದೀನಿ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲಿ ನೀರನ್ನ ಚೆನ್ನಾಗಿ ಕುದಿಸ್ಕೊಬೇಕು. ಈಗ ನೀರು ಕುದೀತಾ ಇರುವಂತದ್ರಿಗೆ ನಾವು ಅವರೆಕಾಳು ತಗೊಂಡಿದ್ರಲ್ವಾ, ಅದನ್ನ 1-2 ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಂತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ 8 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಇದ್ರಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೋಸ್ಕರ ನಾನಿಲ್ಲಿ ಮಿಕ್ಸಿ ಜಾರ್ಗೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು, 2 ಮೀಡಿಯಂ ಸೈಜ್ ಆದ ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದುಕೊಂಡು ಹಾಕ್ಕೊತಾ ಇದ್ದೀನಿ. 1 ಮೀಡಿಯಂ ಸೈಜ್ ಆದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹುಳಿ ಸಾಂಬಾರು ಆಗಿರೋದ್ರಿಂದ ಜಸ್ಟ್ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕು, ಜಾಸ್ತಿ ಹಾಕೋದಿಕ್ಕೆ ಹೋಗಬೇಡಿ, ಅಷ್ಟೊಂದು ರುಚಿಯಾಗಿರೋದಿಲ್ಲ ಹುಳಿ ಸಾಂಬಾರು. 1 ದೊಡ್ಡ ನಿಂಬೆಹಣ್ಣಿನ ಸೈಜ್ ಆಗೋಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ, ಕೊತ್ತಂಬರಿ ಸ್ವಲ್ಪ, ಹಾಗೆಯೇ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ ಈ ರೀತಿ ಹುಳಿ ಸಾಂಬಾರ್ಗೆ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಕೋದ್ರಿಂದ. ಇದನ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ನಿಮಗೆ ಟೇಸ್ಟ್ ತಕ್ಕಂಗೆ ನೋಡ್ಕೊಂಡು ಹಾಕೋಬಹುದು, ಬಟ್ ಹುಳಿ ಸಾಂಬಾರ್ಗೆ ಸ್ವಲ್ಪ ಖಾರವಾಗಿದ್ರೇನೆ ಚೆನ್ನಾಗಿರೋದು. 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ, 2 ಚಿಕ್ಕ ಸೈಜ್ ಆದ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೇನೆ ಅವರೆಕಾಳನ್ನ ಬೇಯಿಸಕ್ಕೆ ಇಕ್ಕಿದ್ರಲ್ವಾ, ಸೊ ಅದನ್ನ 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಜಾಸ್ತಿನೇ ಹಾಕೋದಿಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ, ಇಷ್ಟ ಆದರೆ ಸಾಕು. ಈಗ ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕು ಇದನ್ನ. ಈಗ ನೋಡಿ ಸ್ಮೂತಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ. ಸೊ ಇವಾಗ ಮಸಾಲೆ ರೆಡಿ ಆಗಿದೆ. ಈಗ ಅವರೆಕಾಳನ್ನು ನೋಡಿ ಮೀಡಿಯಂ ಫ್ಲೇಮ್ನಲ್ಲಿ 8 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಅವರೆಕಾಳು ಸಹ ಚೆನ್ನಾಗಿ ಬೆಂದಿದೆ. ತೋರಿಸ್ತೀನಿ ಯಾವ ರೀತಿ ಬೇಯಿಸ್ಕೋಬೇಕು ಅಂತಂದ್ಬಿಟ್ಟು. ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಅದು 80% ಆಗೋಷ್ಟು ಬೇಯಿಸ್ಕೋಬೇಕು. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಾಕು. ಯಾಕೆಂತಂದರೆ ಮಸಾಲೆ ಎಲ್ಲ ಹಾಕಿದ್ದಾದ್ಮೇಲೆ ಅವರೆಕಾಳು ಬೇಯೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಮಸಾಲೆ ಹಾಕೋದಕ್ಕಿಂತ ಮೊದಲೇ ಅವರೆಕಾಳನ್ನು ಬೇಯಿಸ್ಕೋಬೇಕು. ಸೊ ಈ ರೀತಿಯಾಗಿ ಬೇಯಿಸ್ಕೊಂಡಾದ್ಮೇಲೆ ಮಸಾಲೆನ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ರಲ್ವಾ, ಸೊ ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನಾವು ಕಾಳು ಬೇಯಿಸೋದಕ್ಕೆ ನೀರು ಹಾಕಿರ್ತೀರಲ್ವ, ಸೊ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಬೇಕು. ಹುಳಿ ಸಾಂಬಾರು ತುಂಬ ಗಟ್ಟಿಯಾಗೂ ಇರಬಾರ್ದು, ನೀರಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ನೋಡಿ ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ಈಗ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೈ ಫ್ಲೇಮ್ನಲ್ಲಿ 1 ಹುಕ್ಕು ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು. ಈಗ ನೋಡಿ ಹೈ ಫ್ಲೇಮ್ನಲ್ಲಿ ಹುಕ್ಕು ಬರ್ತಾ ಚೆನ್ನಾಗಿ ಕುದೀತಾ ಇದೆಯಲ್ವಾ, ಸೊ ಈ ರೀತಿಯಾಗಿ ಕುದೀತಾ ಇರುವಂಥದ್ದಿಗೆ ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು 7 ರಿಂದ 8 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಮೊದಲು ಯಾಕೆ ಅಂತಂದರೆ ಹೈ ಫ್ಲೇಮ್ನಲ್ಲಿ ಕುದಿಸ್ಕೊಂಡಿದ್ದಂತಂದರೆ ಮೊದಲೇ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ಹುಕ್ ಬಿಡುತ್ತೆ ಸಾಂಬಾರು. ಹಾಗಾಗಿ ಇವಾಗಲೂ ಅಷ್ಟೇ ಪ್ಲೇಟ್ನ ಫುಲ್ಲು ಕ್ಲೋಸ್ ಮಾಡ್ಕೋಬಾರ್ದು. ಜಸ್ಟ್ ಈ ರೀತಿ ಸ್ವಲ್ಪ ಓಪನಲ್ಲಿ ಬಿಟ್ಬಿಟ್ಟು 7 ರಿಂದ 8 ನಿಮಿಷ ಚೆನ್ನಾಗಿ ಸಾಂಬಾರನ್ನ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಕುದಿಸ್ಕೊಬೇಕಾಗುತ್ತೆ. ಫುಲ್ಲು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಹಾಕಿರ್ತೀರಲ್ವ, ಸೊ ಹಾಗಾಗಿ ಉಪ್ಪು ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಕುದಿಸ್ಕೋಬೇಕು. ಈಗ ಸಾಂಬಾರು ರೆಡಿ ಆಗಿದೆ. ಫ್ಲೇಮ್ನ ಆಫ್ ಮಾಡಿಕೊಂಡು ಇದ್ರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಹುಳಿ ಸಾಂಬಾರು ಆಗಿರೋದ್ರಿಂದ ಇದ್ರಿಗೇನು ಒಗ್ಗರಣೆ ಅವಶ್ಯಕತೆ ಇಲ್ಲ. ನಮ್ಮ ಕಡೆ ಎಲ್ಲ ಕೆಲವರು ಹುಳಿ ಸಾಂಬಾರ್ಗೆ ಒಗ್ಗರಣೆ ಹಾಕೋದಿಲ್ಲ, ಬಟ್ ನನಗೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೇ ತುಂಬ ಇಷ್ಟ ಆಗೋದು. ನಿಮಗೆ ಬೇಡ ಅಂತಂದ್ರೂ ಸ್ಕಿಪ್ ಮಾಡ್ಬೋದು. ಇಲ್ಲಾಂತಂದರೆ ನೋಡಿ ಈ ರೀತಿಯಾಗಿ 2 ಟೇಬಲ್ ಸ್ಪೂನ್ ಎಣ್ಣೆ ಜೊತೆಯಲ್ಲಿ ಕರಿಬೇವು ಸಾಸಿವೆನ ಹಾಕ್ಬಿಟ್ಟು ಚಿಟಪಟ ಅಂತಂದ್ಮೇಲೆ ಈ ಸಾಂಬಾರ್ ಜೊತೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬಾನೇ ರುಚಿಯಾಗಿರುವಂತಹ ಹಳ್ಳಿ ಸ್ಟೈಲಲ್ಲಿ ಅವರೆಕಾಳು ಹುಳಿ ಸಾಂಬಾರ್ ರೆಡಿ ಆಗಿದೆ.
ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾನೇ ರುಚಿಯಾಗಿರುವಂತಹ ಹಳ್ಳಿ ಸ್ಟೈಲಲ್ಲಿ ಅವರೆಕಾಳು ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಸೊ ನಾನು ಇಲ್ಲಿ ರೈಸ್ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಈ ರೀತಿ ರೈಸ್ ಜೊತೆಗೆ ಅವರೆಕಾಳು ಹುಳಿ ಸಾಂಬಾರನ್ನ ಸರ್ವ್ ಮಾಡ್ಕೊತೀನಿ. ನೀವು ಮುದ್ದೆ ಜೊತೆಗೂ ಸಹ ಸರ್ವ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಈ ಹುಳಿ ಸಾಂಬಾರು ತುಂಬಾ ಜನ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಾರೆ, ತುಂಬಾನೇ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಹುಳಿ ಸಾಂಬಾರನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದ್ಮೇಲೆ ನಿಮಗೂ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.